ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಶಿಲ್ಪ, ಹಾಗೂ ನಿಮ್ಮ ಎಲ್ಲರ ಪ್ರೀತಿ ಸದಾ ಬೆಂಬಲ ಹಾಗೆ ನನ್ನ ಮೇಲೆ ಇರಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಯಾರಿಗೆಲ್ಲ ಇಷ್ಟ ಆಗಿದೆ ಅಂದ್ಬಿಟ್ಟು, ನಿಮಗೇನಾದರೂ ಒಂಚೂರಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೇ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೇನೆ. ಹಾಗೆ ಇವತ್ತು ವಿಡಿಯೋದಲ್ಲಿ ನಾನು ಯಾವ ರೀತಿ ತರಕಾರಿ ಎಲ್ಲ ಆರ್ಗನೈಜೇಷನ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ಬಿಟ್ಟು ಈ ವಿಡಿಯೋಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೂ ಏನಾದರೂ ಒಂಚೂರಾದರೂ ಹೆಲ್ಪ್ಫುಲ್ ಆಗ್ಬೋದು ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕೂಲೆಲ್ಲ ಓಪನ್ ಆಗಿದೆ ಅಲ್ವಾ, ಮಕ್ಕಳಿಗೆಲ್ಲ ಬಾಕ್ಸ್ಗೆಲ್ಲ ಮಾಡೋದಕ್ಕೆ, ನಮಗೂ ಕೂಡ ಅಡುಗೆ ಎಲ್ಲ ಮಾಡಿಕೊಡೋದಕ್ಕೆ ಸಾಂಬಾರಿಗೆಲ್ಲ ತರಕಾರಿ ಒಂಚೂರು ಜಾಸ್ತಿ ತಗೊಬಂದಿದ್ದೆ. ಮೂಲಂಗಿ, ಕ್ಯಾರೆಟು, ಬೀನ್ಸು, ಹೀರೆಕಾಯಿ, ಮೆಂತ್ಯ ಸೊಪ್ಪು, ಬದನೆಕಾಯಿ, ಹಾಗೆ ನುಗ್ಗೆಕಾಯಿ, ಕರಿಬೇವು ಸೊಪ್ಪು, ಈರುಳ್ಳಿ, ಶುಂಠಿ ಎಲ್ಲ. ಬೆಳ್ಳುಳ್ಳಿ ಮರ್ತೋಗಿದ್ದೆ, ಬರೋದು ಮನೆಗೆ ಬಂದಮೇಲೆ ನೆನಪಾಯಿತು ನೋಡಿ. ಹಾಗೆ ಒಂದೊಂದು ಸಲ ಒಂದೊಂದು ಮರ್ತೋಗಿ ಬರ್ತೀರಿ, ಅದೆಲ್ಲ ಕಾಮನ್ನು. ನಾಳೆ ತರೋಣ ಅಷ್ಟೇ ಅಲ್ವಾ, ಅದಕ್ಕೆಲ್ಲ ಸುಮ್ಮನೆ ಟೆನ್ಷನ್ ತಗೋಬಾರ್ದು. ಸೊ ಅದಕ್ಕೆ ಬೀನ್ಸ್ ಎಲ್ಲ ಸಪ್ರೇಟಾಗಿ ಇಟ್ಕೊಂಡು ಈ ಥರ ಆರ್ಗನೈಜೇಷನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಮತ್ತೆ ಮಾರ್ನಿಂಗ್ ಗಡಿಬಿಡಿ ಟೈಮಲ್ಲಿ ಕಷ್ಟ ಆಗೋದಿಲ್ಲ. ಸೊ ಅದಕ್ಕೆ ಇವಾಗೆ ಬಂದಿದ್ದ ತಕ್ಷಣ ಈ ರೀತಿ ಎಲ್ಲೆಲ್ಲಿ ಯಾವ್ಯಾವ್ದು ಇಟ್ಕೋಬೇಕೋ ಅದೆಲ್ಲ ಇಟ್ಕೊಂಡ್ಬಿಟ್ರೆ ನಮಗೂ ಮಾರ್ನಿಂಗ್ ಟೈಮ್ ಬೇಗ ಈಸಿ ಆಗುತ್ತೆ. ವಾಶ್ ಏನು ಮಾಡ್ಕೊಳ್ಳೋದಿಲ್ಲ ತರಕಾರಿ, ಏಕೆಂದರೆ ಯೂಸ್ ಮಾಡೋವಾಗೆ ಒಂದೇ ಸಲ ವಾಶ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಇವಾಗ ಒಂದು ಸಲ ಮತ್ತೆ ಒಂದು ಸಲ ಒಂದೊಂದು ತರಕಾರಿ ನೀರಲ್ಲಿ ಹಾಕಿ ಮತ್ತೆ ಫ್ರಿಜ್ಜಲ್ಲಿ ಎತ್ತಿಟ್ರೆ ಅದು ಕೆಟ್ಟೋಗುತ್ತೆ ಅನಿಸುತ್ತೆ. ಸೊ ಅದಕ್ಕೆ ನಾನು ಒಂದೇ ಸಲ ಅಡುಗೆ ಮಾಡೋವಾಗೆ ಒಂದು ಸಲ ಅಲ್ದಿರ 2 ಸಲ ವಾಶ್ ಮಾಡ್ಕೊಬೋದು ಅಂದ್ಬಿಟ್ಟು ಒಂದೇ ಸಲ ವಾಶ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫ್ರಿಜ್ಜಲ್ಲೆಲ್ಲ ಎತ್ತಿಟ್ಕೊಳ್ತೀನಿ. ಹಾಗೆ ಕರ್ಬೇವಿನ ಸೊಪ್ಪು ಮಾರೋರು ಎಲ್ಲ ಅಂದರೆ ಅಲ್ಲಿ ಹಾಕಿರ್ತಾರೆ. ಅದಕ್ಕೆ ಫಸ್ಟೇ ಮಾರ್ನಿಂಗ್ ಟೈಮ್ ಒಗ್ಗರಣೆ ಹಾಕುವಾಗ ವಾಶ್ ಮಾಡ್ಕೊಳ್ಳೋಕ್ಕಾಗಲ್ಲಲ್ವ. ಸೊ ಅದಕ್ಕೆ ಇವಾಗೆ ವಾಶ್ ಮಾಡಿ ಚೆನ್ನಾಗಿ ತೇವ ಹೋಗೋವರೆಗೂ ಒಣಗಿಸ್ಬಿಟ್ಟು ಮತ್ತು ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ತುಂಬ ದಿನ ಫ್ರೆಶ್ ಆಗಿರುತ್ತೆ. ಸೊ ಅದಕ್ಕೆ ಬಿಡಿಸ್ಕೊಂಡು ಈ ಥರ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮೆಂತ್ಯ ಸೊಪ್ಪು ತಂದಿದ್ದೆ, ಮೆಂತ್ಯ ಸೊಪ್ಪು ಬಿಡಿಸ್ಕೊಂಡು ಫಸ್ಟೇ ಬಿಡಿಸಿಕೊಂಡ್ಬಿಡ್ತೀನಿ. ಯಾಕೆ ಅಂದರೆ ಅದರಲ್ಲಿ ಮಣ್ಣು ಎಲ್ಲ ಇರುತ್ತೆ, ಆವಾಗ ಬಿಡಿಸ್ಕೊಂಡು ಅಡುಗೆ ಮಾಡೋದಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಮೆಂತ್ಯ ಸೊಪ್ಪೆಲ್ಲ ಬಿಡಿಸಿ ನುಗ್ಗೆಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡ್ಬಿಡೋಣ. ನುಗ್ಗೆಕಾಯಿ ಅದೇ ರೀತಿ ಫ್ರಿಜ್ಜಲ್ಲಿಟ್ಟರೆ ಬೇಗ ಕೆಟ್ಟೋಗಿಬಿಡುತ್ತೆ, ಬಾಡೋಗೋ ಥರ ಆಗುತ್ತೆ. ಬಟ್ ಈ ಥರ ಪೀಸಸ್ ಆಗಿ ಕಟ್ ಮಾಡಿ ಹೇಟಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಟ್ರೆ ತುಂಬ ದಿನ ಇರುತ್ತೆ. ನಾವು ಯಾವಾಗ ಯೂಸ್ ಮಾಡಬೇಕಂದ್ರೆ ಅವಾಗ ಸ್ವಲ್ಪ ಬೇಕಾದ್ರೆ ಹಾಕ್ಕೋಬೋದು, ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು. ಹಾಗೆ ಕ್ಯಾಪ್ಸಿಕಮ್ ಎಲ್ಲ ತಗೊಬಂದಿದ್ದೆ, ಅವೆಲ್ಲ ಎಲ್ಲೆಲ್ಲಿ ಇಡಬೇಕು ಎಲ್ಲ ಇಟ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ನೀವು ಇದೇ ರೀತಿ ಮಾಡ್ತೀರಾ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಹಾಗೆ ಯಾರೆಲ್ಲ ಎಲ್ಲಿಂದ ವೀಡಿಯೋ ನೋಡ್ತಾ ಇದ್ದೀರಾ ಅಂದ್ಬಿಟ್ಟು ಪ್ಲೀಸ್ ನಿಮ್ಮ ಅಡ್ರೆಸ್ ಎಲ್ಲ ಕಮೆಂಟ್ ಮಾಡಿ. ನೋಡಿ ಎಲ್ಲ ಅದು ತರಕಾರಿ ಎಲ್ಲ ಎತ್ತಿಟ್ಟಿದ್ದಾಯಿತು. ನಂತರ ಅದು ಬಿಡಿಸ್ಕೊಂಡಿರೋ ಗಲೀಜೆಲ್ಲ ಕಸ ತಳ್ಕೊಂಡೋಗಿ ಹಾಕ್ಬಿಡೋಣ ಔಟ್ಸೈಡ್ ಅಂದ್ಬಿಟ್ಟು ತಳ್ಕೊತಾ ಇದ್ದೀನಿ. ಅದೇ ರೀತಿ ನಾವು ಆ ಕಸದಲ್ಲಿ ಬೇಕಾದರೆ ಕಾಂಪೋಸ್ಟ್ ಮಾಡ್ಕೋಬೋದು ಗಿಡಗಳಿಗೆಲ್ಲ. ಅದು ತುಂಬ ಚೆನ್ನಾಗಿರುತ್ತೆ. ಏನಂದರೆ ಅದು ಕಂಪೋಸ್ಟ್ ಆಗೋದಕ್ಕೆ ತುಂಬ ದಿನ ಬೇಕಾಗುತ್ತೆ. ಅದೆಲ್ಲ ಒಂದು ಇದರಲ್ಲಿ ಹಾಕ್ಕೊಂಡು ಮಾಡ್ಕೋಬೋದು. ಅದು ಬಿಡಿಸಿರೋ ತರಕಾರಿ, ಬಿಡಿಸಿರೋ ಸೊಪ್ಪು, ಬಿಡಿಸಿರೋ ಇದು ಎಲ್ಲ ಅದೆಲ್ಲ ಬೇಗ ಇದಾಗುತ್ತೆ, ಫರ್ಟಿಲೈಸರ್ ಥರ. ಹಾಗೆ ಸಿಂಕೆಲ್ಲ ಗಲೀಜಾಗಿತ್ತು, ವಾಶ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಿಂಕೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ, ಅದು ಚಿಕ್ಕದು ಬ್ರಷು ಸಿಂಕ್ ವಾಶ್ ಮಾಡ್ಕೊಳ್ಳೋದು. ನೋಡಿ ಈ ಥರ ತುಂಬ ಹೆಲ್ಪ್ ಆಗುತ್ತೆ, ಕ್ಲೀನಾಗಿ ಕೂಡ ವಾಶ್ ಆಗುತ್ತೆ ಸಿಂಕ್ ನಾವು ಎಷ್ಟು ಕ್ಲೀನಾಗಿ ಇಟ್ಕೊಂಡ್ರೆ ಅಷ್ಟು ನಮ್ಮ ಅಡುಗೆ ಮನೆ ಕ್ಲೀನಾಗಿರುತ್ತೆ, ನಮ್ಮ ಹೆಲ್ತ್ ಕೂಡ ಅಷ್ಟೇ. ಏಕೆಂದರೆ ಸಿಂಕಿಂದನೇ ತುಂಬ ಕಾಯಿಲೆಗಳೆಲ್ಲ ಸ್ಪ್ರೆಡ್ ಆಗೋದು. ಏಕೆಂದರೆ ಅಲ್ಲೆಲ್ಲ ಜಿರಳೆ ಎಲ್ಲ ಇರುತ್ತೆ. ನಾವು ಸಿಂಕ್ ಎಷ್ಟು ಕ್ಲೀನಾಗಿಟ್ಟರೆ ಅಷ್ಟು ಜಿರಳೆನೆಲ್ಲ ಅವಾಯ್ಡ್ ಮಾಡ್ಬೋದು. ಸೊ ನಾವು ಅದಕ್ಕೆ ಸಿಂಕೆಲ್ಲ ಆಗಾಗ ವೀಕ್ಲಿ ಒಂದು 3 ಟೈಮ್ಸ್ ಆದರೂ ವಾಶ್ ಮಾಡ್ಕೋಬೇಕು. ಹಾಗೆ ಪಾಲಕ್ ಸೊಪ್ಪು ತಂದಿದ್ದೆ, ಮೆಂತ್ಯ ಸೊಪ್ಪು ತಂದಿದ್ದೆ ಅಲ್ವಾ, ಅದ್ರದ್ದು ದಾಲ್ ಮಾಡೋಣ ಅಂದ್ಬಿಟ್ಟು ಮೆಂತ್ಯ ಸೊಪ್ಪು ಕಟ್ ಮಾಡಿಕೊಂಡು, ಹಾಗೆ ತೊಗರಿಬೇಳೆ ಒಂದು 10 ನಿಮಿಷ ನೀರಲ್ಲಿ ನೆನೆಸಿಕ್ಬಿಟ್ರೆ ಬೇಳೆ ಚೆನ್ನಾಗಿ ಬೇಯುತ್ತೆ, ಹಾಗೂ ಸೂಪರಾಗಿರುತ್ತೆ. ಮೆಂತ್ಯ ಸೊಪ್ಪು ಮಾಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಹಚ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ಕೋಬೋದು, ಏನು ರುಬ್ಬೋ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಈರುಳ್ಳಿ ಹಾಗೆ ಟೊಮೊಟೊ ಒಂಚೂರು ಜಾಸ್ತಿ ಹಾಕ್ಕೋಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಒಂದು ಸೈಡಲ್ಲಿ ಕರಿಬೇವು ಒಣಗಿತ್ತು, ಅದನ್ನೆಲ್ಲ ಎತ್ತಿಕೊಂಡ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡೋಣ ಅಂಥೇಳಿ ಎತ್ತಿಟ್ಕೊಳ್ತಾ ಇದ್ದೀನಿ.
ನೋಡಿ ಹಾಗೆ ಒಗ್ಗರಣೆ ಹಾಕೋದು ಕೂಡ ಆಗುತ್ತೆ ಅಂತೇಳಿ ಇಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಮೆಂತ್ಯ ಸೊಪ್ಪೆಲ್ಲ ಕಟ್ ಮಾಡಿ ವಾಶ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವಾಶ್ ಮಾಡಿಕೊಂಡು ಹಾಗೆ ಒಗ್ಗರಣೆಗೆ ಈರುಳ್ಳಿ ಎಲ್ಲ ಹಾಕ್ಕೊಂಡು ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೆ ಬೇಗ ಆಗಿಬಿಡ್ತವೆ. ಎಲ್ಲ ಫಸ್ಟೇ ವಾಶ್ ಮಾಡಿ ಇಟ್ಕೊಂಡ್ರೆ, ಇಲ್ಲ ಅಂದರೆ ಈರುಳ್ಳಿ ಎಲ್ಲ ಸೀದೋಗಿಬಿಡುತ್ತೆ ನಾವು ವಾಶ್ ಮಾಡಿಕೊಂಡು ಇದು ಮಾಡೋ ಒಳಗಡೆ. ಅದಕ್ಕೆ ಫಸ್ಟೇ ವಾಶ್ ಮಾಡಿ ಇಟ್ಕೊಂಡ್ಬಿಡೋಣ ಅಂಥೇಳಿ ತರಕಾರಿ ಎಲ್ಲ ಹಚ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಈರುಳ್ಳಿ, ಕರಿಬೇವು, ಟೊಮೆಟೊ ಹಾಗೆ ಮೆಂತ್ಯ ಸೊಪ್ಪು, ತೊಗರಿಬೇಳೆ ಹಾಗೂ ಅರಿಶಿನ, ಚಿಲ್ಲಿ ಪೌಡರ್ ಒಂಚೂರು ಬೇಕಾಗಿದ್ರೆ ಚಿಲ್ಲಿ ಪೌಡರ್, ಇಲ್ಲ ಬೇಕಾಗಿದ್ದರೆ ನಿಮಗೆ ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೋಬೋದು. ಚಿಲ್ಲಿ ಪೌಡರು, ಹಸಿಮೆಣ್ಸಿನ್ಕಾಯಿ, ಇದು ಧನಿಯಾ ಪೌಡರು ಒಂಚೂರು ಎಲ್ಲ ಹಾಕ್ಬಿಟ್ಟು ಒಂದು 3-4 ವಿಸಿಲ್ಸ್ ಹಾಕ್ಸಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮತ್ತು ಇಳಿಸಿದ್ಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಈ ದಾಲ್ ಚಪಾತಿಗೆ, ದೋಸೆಗೆ, ಬಿಸಿ ಬಿಸಿ ರೈಸ್ಗೆ ಎಲ್ಲ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಯಾರಿಗೆಲ್ಲ ಈ ವಿಡಿಯೋ ಹೆಲ್ಪ್ಫುಲ್ ಆಗಿ ತುಂಬ ಇಷ್ಟ ಆಗಿದೆ ಅನಿಸುತ್ತೆ ಅವರೆಲ್ಲ ಪ್ಲೀಸ್ ಮರಿದಿರ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಹಾಗೂ ಲೈಕ್ಸ್ಗಳಿಂದ ನನಗೆ ಇನ್ನೂ ಮುಂದೆ ಒಳ್ಳೆಯ ರೀತಿ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿ ನನಗೆ ಮೋಟಿವೇಶನ್ ಕೂಡ ಬರುತ್ತೆ. ನೀವೆಲ್ಲ ಲೈಕ್ ಮಾಡ್ತಾಯಿದ್ರೆ ಪರವಾಗಿಲ್ಲ, ನನ್ನ ವಿಡಿಯೋ ಕೂಡ ಒಬ್ರಿಗಾದರೂ ಇಷ್ಟ ಆಗ್ತಿದೆ ಅಂದ್ಬಿಟ್ಟು ನಾನು ಅಂದ್ಕೊಳ್ತೀನಿ. ಹಾಗೆ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಈ ವಿಡಿಯೋ ನೋಡಿದ್ದಕ್ಕಾಗಿ. ಏನೆಲ್ಲ ನನ್ನ ಚಾನಲಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನನಗೆ ಆದಷ್ಟು ನಾನು ನಿಮಗೆ ಯೂಸ್ಫುಲ್ ಆಗುವಂತಹ ಕಂಟೆಂಟನ್ನು ಮಾಡಿಬಿಟ್ಟು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಹಾಗೂ ಒಂದು ಸಣ್ಣ ಯೂಟ್ಯೂಬರ್ ಕೂಡ ನಿಮ್ಮ ಸಪೋರ್ಟ್ ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನನ್ನ ಚಾನಲ್ ಗ್ರೋ ಆಗಲಿ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೀನಿ. ನೋಡೋಣ ಇನ್ನು ಮುಂದೆ ಯಾವ ರೀತಿ ಆಗುತ್ತೆ ಅಂದ್ಬಿಟ್ಟು. ತುಂಬ ಕಷ್ಟಪಟ್ಟು ಮಾಡ್ತೀರಿ ವಿಡಿಯೋ, ಇದು ಯಾವ ರೀತಿ ಸಕ್ಸಸ್ ಆಗುತ್ತೆ ಅಂದ್ಬಿಟ್ಟು ನೋಡಬೇಕು. ಹಾಗೆ ತುಂಬ ಎಲ್ಲರೂ ಯಾವ ರೀತಿ ಆಕ್ಸೆಪ್ಟ್ ಮಾಡ್ತಾರೆ ಈ ವಿಡಿಯೋ ಅಂದ್ಬಿಟ್ಟು ಕೂಡ ನಾನು ನೋಡಬೇಕು. ಅದೇ ರೀತಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಆಲ್ ವ್ಯೂವರ್ಸ್.